ಗಾಳಿಪಟದ ದಾರ ಕಾಲಕ್ಕೆ ಸಿಕ್ಕಾಕೊಂಡು ವ್ಯಕ್ತಿಯೊಬ್ಬನಿಗೆ ಗಂಭೀರ ಗಾಯ ಆಗಿರೋ ಘಟನೆ ಬೆಂಗಳೂರಿನ ಆರ್ಟಿ ನಗರದಲ್ಲಿ ನಡೆದಿದೆ. ಇದೆಲ್ಲ ಒಂದು ನ್ಯೂಸ್ ಅಂತ ನೀವು ಅನ್ಕೊಳ್ಬಹುದು, ಸಣ್ಣ ಪುಟ್ಟ ವಿಚಾರನೇ ಅಂತ ನಿಮಗೆ ಅನ್ನಿಸಬಹುದು. ಆದರೆ ಖಂಡಿತ ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ. ಜನವರಿ 31ಕ್ಕೆ ನಡೆದಿರೋ ಘಟನೆ. ಮೊದಲಿಗೆ ಬೈಕ್ ಸವಾರನಿಗೆ ಗಾಳಿಪಟದ ದಾರ ಅಡ್ಡಿ ಆಗತ್ತೆ. ದಾರ ಬಿಡಿಸ್ಕೊಂಡು ಮುಂದಕ್ಕೆ ಹೋಗ್ತಾನೆ ಬೈಕ್ ಸವಾರ. ಜಸ್ಟ್ ಮಿಸ್ ಆಗಿದ್ದ. ಹಿಂದೆ ಬರ್ತಿದ್ದಂತಹ ನಾಗಾರ್ಜುನ ಕಾಲಿಗೆ ಗಾಳಿಪಟದ ದಾರ ಸಿಕ್ಕಾಕೊಂಡಿದೆ. ಬೈಕ್ನಿಂದ ದಾರ ಬೇರ್ಪಡದೆ ಇದ್ದದನ್ನ ನಾಗಾರ್ಜುನ ಗಮನಿಸಲಿಲ್ಲ. ನಾಗಾರ್ಜುನನ ಕಾಲನ್ನ ಸೀಳ್ಕೊಂಡು ಗಾಳಿಪಟದ ದಾರ ಹೋಗಿದೆ. ಯಾರದೋ ತಪ್ಪಿಗೆ ನರಳಾಡಿ ಆಸ್ಪತ್ರೆಯನ್ನ ಸೇರಿದಾನೆ ನಾಗಾರ್ಜುನ. ಇನ್ನು ಸ್ವಲ್ಪ ಗಾಳಿಪಟ ದಾರ ಕಾಲು ಸೀಳಿದ್ರೆ ಇಡೀ ಕಾಲೇ ಕಟ್ಟಾಗೋಗ್ತಾ ಇತ್ತು. ಸದ್ಯ ಕಾಲಿನ 3 ನರ ಕಟ್ಟಾಗಿದೆ. ಆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. GBA ಕಸದ ಗಾಡಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾಗಾರ್ಜುನ. ನೀವು ಅಂದ್ಕೊಳ್ಬೋದು, ಒಂದು ಗಾಳಿಪಟದ ದಾರಕ್ಕೆ ಅಷ್ಟೊಂದು ಸ್ಟ್ರೆಂತ್ ಇರುತ್ತಾ ಅಂತ. ಖಂಡಿತವಾಗ್ಲೂ ಹೌದು. ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ. ಸದ್ಯ ಕಾಲಿನ 3 ನರ ಕಟ್ಟಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸದ್ಯ ನಾಗಾರ್ಜುನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಿದ್ದಾರೆ. ಪಕ್ಕದಲ್ಲಿ ಪಬ್ಲಿಕ್ಗೆ ದಾರ ಡಿಸ್ಟರ್ಬೆನ್ಸ್ ಆಗಿ ಗಾಳಿಪಟಕ್ಕೆ ಬಿಡೋ ದಾರ ಸೇರ್ಕೊಂಡಿತ್ತು ಸರ್ ಅಂತ ನಾನು ಆ ದಾರಿಯಲ್ಲಿ ನಡ್ಕೊಂಡು ಹೋದೆ. ಅದೇನು ನೋಡಿ ಬಿಡಿಸ್ಬಿಡೋಣ ಅಂತ ಅನ್ಎಕ್ಸ್ಪೆಕ್ಟೆಡ್ ನನ್ನ ಕಾಲು ತಗಲ್ಕೊಂಡು ಕಾರಿಗೆ ತಗಲ್ಕೊಂಡು ಕಾಲು ಕಟ್ಟಾಗ್ಬಿಟ್ಟಿದೆ. ಫುಲ್ ಓಪನ್ ಆಗಿ ಫುಲ್ ಬ್ಲಡ್ ಹೋಗ್ತಾ ಇದೆ. ಪಬ್ಲಿಕ್ ತಗೊಂಡ್ ಬಂದು ಹಾಸ್ಪಿಟಲ್ಗೆ ಹಾಕಿದ್ದಾನೆ. ESI ಇದೆ, ಬಟ್ ಸದ್ಯಕ್ಕೆ ಇದು ಅವಾಗ ESI ಇವಾಗ ಓನರ್ ಹತ್ರ ಇದೆ. ಜೊತೆಗೆ ಬೆಳಗ್ಗೆ ಕೆಲಸ ಮಾಡುವಾಗ ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವರ್ಷಿತಾ, ಗಾಳಿಪಟದ ದಾರ ಏನಿದಿಲ್ಲ ಅದ್ರ ಬಗ್ಗೆ ಬಹಳ ಹಗುರವಾಗಿ ಮಾತನಾಡ್ತೀವಿ, ಮತ್ತೆ ಏನು ಅದೊಂದು ಸಣ್ಣ ವಿಚಾರ ಅಂತ ಹೇಳ್ತೀವಿ. ಆದರೆ ಇವತ್ತು ಆ ಸಣ್ಣ ದಾರ ಒಬ್ಬ ವ್ಯಕ್ತಿಯ ಕಾಲನ್ನೇ ಕಟ್ ಮಾಡೋ ಪರಿಸ್ಥಿತಿಗೆ ಹೋಗಿತ್ತು. ಈಗ ನಾಗಾರ್ಜುನನ ಪರಿಸ್ಥಿತಿ ಹೇಗಿದೆ, ಈ ಘಟನೆ ಬಗ್ಗೆ ಹೇಳೋದಾದ್ರೆ ವರ್ಷಿತಾ? ಎಸ್ ಸಿಂಧೂರ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೀತಾ ಇರುವಂಥದ್ದು. ಈ ಗಾಳಿಪಟದ ದಾರ ಏನಿದೆ ಅದು ತುಂಬ ಡೇಂಜರ್ ಅನ್ನುವಂಥದ್ದು ಈ ಹಿಂದೆಯಿಂದ ಕೂಡ ಸಾಕಷ್ಟು ಜನರಿಗೆ ಗೊತ್ತಿದೆ. ಆದರೆ ಈತ ನಾಗಾರ್ಜುನ್ ಎಂಬಾತ ಏನಿದ್ದ ಆತನ ಕಾಲಿಗೆ ಆ ದಾರ ಸುತ್ತಾಕೊಂಡು ಆ ನರಗಳು ಕೂಡ ಕಟ್ ಆಗಿರುವಂಥದ್ದು. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಒಂದು ರೀತಿಯಾಗಿ ಈ ರೀತಿ ಆಗ್ತಾ ಇದೆ ಅಂತ ಅಂದರೆ ಇದ್ರ ಬಗ್ಗೆ ಕಠಿಣವಾದ ಕ್ರಮವನ್ನು ಕೂಡ ತಗೊಳ್ಬೇಕಾಗತ್ತೆ. ಪುಟ್ಟ ಮಕ್ಕಳಿಗೆ ಗಾಳಿಪಟ ಅಂದರೆ ತುಂಬ ಇಷ್ಟ ಆಗುತ್ತೆ. ಆದರೆ ಈ ರೀತಿಯಾದಂತಹ ಡೇಂಜರಸ್ ಹಗ್ಗಗಳು ಏನಿದೆ ಅಂತಹ ಹಗ್ಗಗಳನ್ನು ಬ್ಯಾನ್ ಮಾಡಿದರೆ ಇನ್ನೂ ಕೂಡ ಉತ್ತಮ. ಯಾಕಂದರೆ ನಾವು ಈಗಾಗಲೇ ನೋಡ್ತಾ ಇದ್ವಿ ಸಾಕಷ್ಟು ಕೇಸ್ಗಳು ಇದೇ ರೀತಿಯಾಗಿ ಪ್ರತಿ ವರ್ಷದಲ್ಲಿ ಏನಿಲ್ಲ ಅಂದರೂ ಒಂದು 6 ರಿಂದ 7 ಕೇಸ್ಗಳು ಗಾಳಿಪಟ ಸಿಕ್ಕಾಕೊಂಡು ಕುತ್ತಿಗೆ ಕಟ್ಟಾಗೋವಂಥದ್ದಾಗಿರ್ಬೋದು, ಕಾಲು ಕೈ ಸಿಕ್ಕಾಕೊಳ್ಳೋದಾಗಿರ್ಬೋದು, ಪುಟ್ಟ ಮಕ್ಕಳಿಗೂ ಕೂಡ ಏಟಾಗೋದಾಗಿರ್ಬೋದು, ಎಲ್ಲವೂ ಕೂಡ ಆಗ್ತಾ ಇದೆ. ಪಾಪ ಈ ನಾಗಾರ್ಜುನ್ ಎಂಬಾತ GBಯಲ್ಲಿ ವರ್ಕ್ ಮಾಡ್ತಾ ಇದ್ದ, ಒಂದಷ್ಟು ಪೌರ ಕಾರ್ಮಿಕನಾಗಿ ವರ್ಕ್ ಕೂಡ ಮಾಡ್ತಾ ಇದ್ದ. ಈತನಿಗೆ ಈ ರೀತಿ ಕಾಲಿನ ನರಗಳು ಕಟ್ ಆಗಿದೆ. ಆ ಹಗ್ಗದ ಒಂದು ಸ್ಟ್ರೆಂತ್ ಯಾವ ರೀತಿ ಇತ್ತು ಅನ್ನುವಂಥದ್ದು ಕೂಡ ಇದೀಗ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಒಂದಷ್ಟು ಚಿಕಿತ್ಸೆಗಳು ಕೂಡ ನಡೀತಾ ಇದೆ. ಇನ್ನೇನಾದರೂ ಈಗ ಕಾಲಿಗೆ ಪೆಟ್ಟಾದರೆ ಓಕೆ, ಎಲ್ಲೋ ಒಂದು ಕಡೆ ಅದನ್ನು ಸರಿ ಮಾಡ್ಬೋದು, ನರಗಳನ್ನು ಅಟ್ಯಾಚ್ ಮಾಡ್ಬೋದು. ಆದರೆ ಏನಾದರೂ ಕುತ್ತಿಗೆಗೆ ಏನಾದರೂ ಸಿಕ್ಕಾಕೊಂಡಿದ್ರೆ ಪ್ರಾಣಕ್ಕೆ ಕುತ್ತು ಬರ್ತಾ ಇತ್ತು. ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸದಂತೆ ಒಂದಷ್ಟು ಗಮನವನ್ನು ಹರಿಸಬೇಕು. ಡೇಂಜರಸ್ ಹಗ್ಗಗಳು ಏನಿದೆ ಗಾಳಿಪಟದು ಅಂತಹದನ್ನ ಬ್ಯಾನ್ ಮಾಡಿದ್ರೆ ಇನ್ನೂ ಕೂಡ ಉತ್ತಮ. ಸಿಂಧೂರ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.